ರಾಜ್ಯೋತ್ಸವದ ದಿನ ನಾವು ಹಲವಾರು ಮಹನೀಯರನ್ನ ನಾವು ಸ್ಮರಿಸಬೇಕಾಗಿರ್ತಕ್ಕಂಥದ್ದು. ಅದು ಪ್ರಾತಸ್ಮರಣೀಯರಾಗಿ ಇವತ್ತಿನ ದಿವಸದಲ್ಲಿ ವಿಶೇಷವಾಗಿ ಬೆಂಗಳೂರಿಗೆ ಕೊಡುಗೆ ಕೊಟ್ಟಿರತಕ್ಕಂಥವ್ರನ್ನ 15ನೇ ಶತಮಾನದಲ್ಲಿ ಅದು ಕೆಂಪೇಗೌಡರು ನಿರ್ಮಾಣ ಮಾಡಿರತಕ್ಕಂಥ ಬೆಂಗಳೂರು. ಈ ನಿಟ್ಟಿನಲ್ಲಿ ನಾವು ಮೂಲಭೂತವಾಗಿ ಅವರನ್ನು ಸ್ಮರಿಸಬೇಕಾಗಿರತಕ್ಕಂಥದ್ದು. ಯಾಕೆಂತಂದರೆ ಯಲಹಂಕದ ನಾಡಪ್ರಭುವಾಗಿದ್ದಂಥ ಕೆಂಪೇಗೌಡರು ಅದು ಯಲಹಂಕದ ದಕ್ಷಿಣ ಭಾಗಕ್ಕೆ ಬಂದು ನವನಗರವನ್ನು ನಿರ್ಮಾಣ ಮಾಡಬೇಕು ಅನ್ನೋ ಒಂದು ದೊಡ್ಡ ಕನಸನ್ನು ಹೊತ್ತಿರತಕ್ಕಂಥ ಅದು ಕೆಂಪೇಗೌಡ. ಅವತ್ತಿನ ದಿನದಲ್ಲಿ ಬೆಂಗಳೂರಿನ ನಿರ್ಮಾತ ಕೆಂಪೇಗೌಡ, ಬೆಂಗಳೂರಿನ ಅಭಿವೃದ್ಧಿಯ ಹರಿಕಾರ ಕೆಂಪೇಗೌಡ. ಈ ನಿಟ್ಟಿನಲ್ಲಿ ಇವತ್ತಿನ ದಿವಸದಲ್ಲಿ 1537 ಜನವರಿ 14ನೇ ತಾರೀಕಿನಂದು ಸಂಕ್ರಾಂತಿಯ ಒಂದು ಸುಸಂದರ್ಭದ ದಿನದಂದು ಇವತ್ತಿನ ದಿವಸದಲ್ಲಿ ಈ ಪ್ರದೇಶದಲ್ಲಿ ಇರತಕ್ಕಂಥ ದೊಡ್ಡಪೇಟೆ ಮತ್ತು ಚಿಕ್ಕಪೇಟೆ ಎರಡು ಪೇಟೆಗಳು ಸಂಧಿಸುವಂತಹ ಒಂದು ಪ್ರದೇಶದಲ್ಲಿ ಗುದ್ದಲಿ ಪೂಜೆಯನ್ನು ಆರಂಭಿಸಿ ನವನಗರವನ್ನು ನಿರ್ಮಾಣ ಮಾಡಿದಂಥ ಒಂದು ದೊಡ್ಡ ಖ್ಯಾತಿ ಅಂದರೆ ಅದು 15ನೇ ಶತಮಾನದಲ್ಲಿ ನಾಡಪ್ರಭು ಕೆಂಪೇಗೌಡರಿಗೆ ಸಲ್ಲತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಕೆಂಪೇಗೌಡ ಅವತ್ತಿನ ದಿವಸದಲ್ಲಿ 64 ಪೇಟೆಗಳನ್ನು ನಿರ್ಮಾಣ ಮಾಡಿ ಅವರವರ ಕುಲಕಸಿವಿಗೆ ತಕ್ಕಂತೆ ಅವರವರಿಗೆ ಕಾರ್ಯಕ್ಷಮತೆಗೆ ತಕ್ಕಂತೆ ಕೆಲಸವನ್ನು ಹರಸಿಕೊಂಡು ಬಂದಿರತಕ್ಕಂಥವ್ರಿಗೆ ಕೆಲಸವನ್ನು ಕೊಡಲು 64 ಪೇಟೆಗಳನ್ನ ನಿರ್ಮಾಣ ಮಾಡಿರತಕ್ಕಂಥದ್ದು. ಅದರಲ್ಲಿ ತಿಗಳರ ಪೇಟೆ ಆಗಿರ್ಬೋದು, ಗಾಣಗರ ಪೇಟೆ ಆಗಿರ್ಬೋದು, ಕುಂಬಾರ ಪೇಟೆ ಆಗಿರ್ಬೋದು, ಕುರುಬೂರು ಪೇಟೆ ಆಗಿರ್ಬೋದು, ನಗರದ ಪೇಟೆ ಆಗಿರ್ಬೋದು, ಹೀಗೆ 64 ಪೇಟೆಗಳನ್ನ ನಿರ್ಮಾಣ ಮಾಡಿದಂಥ ಒಂದು ಖ್ಯಾತಿ ಅಂದರೆ ಅದು ಕೆಂಪೇಗೌಡರಿಗೆ ಸಲ್ಲಿರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಇವತ್ತಿನ ದಿವಸದಲ್ಲಿ ಬೆಂಗಳೂರು ಇವತ್ತಿನ ದಿವಸದಲ್ಲಿ ವಿವಿಧ ರೀತಿಯಲ್ಲಿ ಹೆಸರುವಾಸಿಯಾಗಿರತಕ್ಕಂಥದ್ದು. ವಿಶ್ವ ಮಟ್ಟದಲ್ಲಿ ಅಂದರೆ ಅದು ಕೆಂಪೇಗೌಡರ ಕೊಡುಗೆ ಅಪಾರವಾಗಿರತಕ್ಕಂಥದ್ದು. ಇಂಥ ಒಂದು ಪವಿತ್ರವಾದ ಕ್ಷೇತ್ರವಾಗಿರತಕ್ಕಂಥ ಒಂದು ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರತಕ್ಕಂಥ BVK ಅಯ್ಯಂಗಾರ ರಸ್ತೆಯಲ್ಲಿ ಇವತ್ತಿನ ದಿವಸದಲ್ಲಿ BVK ಅಯ್ಯಂಗಾರ ರಸ್ತೆಯ ಟೆಂಪೋ ಮಾಲೀಕರ ಸಂಘದ ವತಿಯಿಂದ ಆಯೋಜಿಸಲಾಗಿರತಕ್ಕಂಥ 69ನೇ ಕನ್ನಡ ರಾಜ್ಯೋತ್ಸವಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅತಿಥಿಗಳು ಆಗಮಿಸಿದ ನಂತರ ದೀಪ ಬೆಳಗಿ ಧ್ವಜಾರೋಹಣ ಮಾಡುವ ಮುಖಾಂತರ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಲಾಗುವುದು. ಈ ನಿಟ್ಟಿನಲ್ಲಿ ತಾವೆಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮದಲ್ಲಿ ಇವತ್ತಿನ ದಿವಸದಲ್ಲಿ ಮನರಂಜಿಸಬೇಕು ಅನ್ನೋದು ನಾನು ವಿಶೇಷವಾಗಿ ನಾವು ನಮ್ಮ BVK ಅಯ್ಯಂಗಾರ ರಸ್ತೆ ಟೆಂಪೋ ಮಾಲೀಕರ ವತಿಯಿಂದ ಕಳಕಳಿಯ ಮನವಿ ಮಾಡುತ್ತೇವೆ.